ರಜತ್ ಪಾಟಿದಾರ್ ಆರ್ಸಿಬಿ ಕ್ಯಾಪ್ಟನ್ ಆದಾಗ ಮೂಗು ಮುರಿದವರೇ ಹೆಚ್ಚು. ಅನಾನುಭವಿ ನಾಯಕನ ತಂದು ಕಪ್ ಗೆಲ್ಲೋಕೆ ಆಗುತ್ತಾ ಎಂದು ಹೇಳಿದವರಲ್ಲಿ ಆರ್ಸಿಬಿ ಫ್ಯಾನ್ಸ್ ಇದ್ದಾರೆ. ಆದರೆ ಕಳೆದ 9 ತಿಂಗಳ ಅಂತರದಲ್ಲಿ ಎಲ್ಲವನ್ನ ಬದಲಿಸಿದ್ದಾರೆ. ಬೆಸ್ಟ್ ಆ್ಯಂಡ್ ಗ್ರೇಟ್ ಕ್ಯಾಪ್ಟನ್ ಆಗುವತ್ತ ಹೆಜ್ಜೆ ಇಟ್ಟಿದ್ದಾರೆ. 2025ರ ದುಲೀಪ್ ಟ್ರೋಫಿ ಅಂತ್ಯಗೊಂಡಿದೆ. ಸೌತ್ ಝೋನ್ನ ಎದುರಿನ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಸೆಂಟ್ರಲ್ ಝೋನ್ 11 ವರ್ಷಗಳ ಬಳಿಕ ದುಲೀಪ್ ಟ್ರೋಫಿಗೆ ಮುತ್ತಿಟ್ಟಿದೆ. ಆದರೆ ಸೆಂಟ್ರಲ್ ಝೋನ್ ಗೆಲುವಿನೊಂದಿಗೆ ರಜತ್ ಪಾಟಿದಾರ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೋಲಿಲ್ಲದ ಸರ್ದಾರನಾಗಿ ಅಭಿಮಾನಿಗಳ ಮನ ಗೆದ್ದಿರುವ ರಜತ್ ಪಾಟಿದಾರ್ ಶ್ರೇಷ್ಠ ನಾಯಕನಾಗುವತ್ತ ಹೆಜ್ಜೆ ಹಾಕಿದ್ದಾರೆ. ರಜತ್ ಪಾಟಿದಾರ್ ಸದ್ಯ ಭಾರತೀಯ ಕ್ರಿಕೆಟ್ನ ಸೋಲಿಲ್ಲದ ಸರ್ದಾರ. 2024ರ ಡಿಸೆಂಬರ್ನಲ್ಲಷ್ಟೇ ನಾಯಕನ ಜರ್ನಿ ಶುರು ಮಾಡಿದ ರಜತ್ ಪಾಟಿದಾರ್ ದುಲೀಪ್ ಟ್ರೋಫಿಯೊಂದಿಗೆ ಗೆದ್ದಿದ್ದು 2 ಚಾಂಪಿಯನ್ ಪಟ್ಟಗಳನ್ನು 9 ತಿಂಗಳ ಅಂತರದಲ್ಲಿ ನಡೆದ 3 ಟೂರ್ನಿಗಳ ಪೈಕಿ 2 ಟೂರ್ನಿಗಳಲ್ಲಿ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ನಾಯಕನಾಗಿ ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದಾರೆ. ಒಬ್ಬ ಬ್ಯಾಟ್ಸ್ಮನ್ ಆಗಿಯೂ ರನ್ ಕೊಳ್ಳೆ ಹೊಡೆದರು. 3 ಪಂದ್ಯಗಳಿಂದ 76.40ರ ಬ್ಯಾಟಿಂಗ್ ಎವರೇಜ್ನಲ್ಲಿ 382 ರನ್ ಗಳಿಸಿದ ರಜತ್ ಸೆಂಟ್ರಲ್ ಝೋನ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದರು. ಇದೇ ಪ್ರದರ್ಶನ ಭಾರತ ಎ ತಂಡದ ನಾಯಕ ಪಟ್ಟ ಸಿಗುವಂತೆ ಮಾಡಿದೆ. ಅಷ್ಟೇ ಅಲ್ಲ, ರಜತ್ ಪಾಟಿದಾರ್ ಕಮ್ಬ್ಯಾಕ್ ಕನಸಿಗೆ ನೀರೆರೆದಿದೆ. ಸಿಕ್ಕ ಅವಕಾಶದಲ್ಲಿ ಮಿಂಚಿದರೆ ಟೀಂ ಇಂಡಿಯಾಗೆ ಕಮ್ಬ್ಯಾಕ್ ಮಾಡೋ ದಿನ ದೂರವಿಲ್ಲ.